ಏನು ವಿಶೇಷ ಇವತ್ತು? ದೇವಸ್ಥಾನಕ್ಕೆ ಏನಾದರೂ ಹೋಗ್ತಿದ್ದೀರಾ? ಒಂಥರ ದೇವಸ್ಥಾನನೇ. ಇವತ್ತು ಅವಿಗೆ ತುಂಬ ಕೆಲಸನ ಪೂರ್ಣಿ. ಅವ್ರಿಗೆ ಯಾವ ಕೆಲಸ ಇರಲ್ಲ ಹೇಳಿ. ಯಾಕಮ್ಮ? ಇವತ್ತು ನೀನು ಅವಿ ಇಬ್ರು ನನ್ನ ಜೊತೆ ಬರಬೇಕು. ನಾನು ಎಲ್ಲಿಗೂ ಬರಲ್ಲ, ನನಗೆ ಕೆಲಸ ಇದೆ. ಇದು ಅದಕ್ಕಿಂತ ಮುಖ್ಯವಾದ ಕೆಲಸ, ನೀವಿಬ್ರು ಬರಲೇಬೇಕು. ಏನು ಕೆಲಸ ಅಮ್ಮ? ನನ್ನ ಮಗಳಿಗೆ ಅಂದರೆ ನಿನಗೆ ನಿನ್ನ ತವ್ರ ಮನೆ ತೋರಿಸೋ ಕೆಲಸ. ಏನು ಹೇಳ್ತಿದ್ದೀರಮ್ಮ? ನಾನು ಅನಾಥೆ ಅಂತ ಗೊತ್ತಿದ್ದು. ಹಾಗೆಲ್ಲ ಹೇಳಬೇಡ. ನೀನು ಅನಾಥೆ ಅಲ್ಲ, ನಿನ್ನನ್ನು ಇಷ್ಟಪಡೋ ಜನ ಎಷ್ಟೆಲ್ಲ ಇದ್ದೀವಿ ಗೊತ್ತಾ ಅವಿ. ಈಗ ನೀನು ನಮ್ಮ ಜೊತೆ ಬರ್ತೀಯ ಅಲ್ವಾ? ಎಲ್ಲಿ ಅಂತ ಹೇಳಿದ್ರೆ ಯೋಚನೆ ಮಾಡ್ಬೋದು. ಹೇಳದ್ನಲ್ಲ, ಪೂರ್ಣಿಗೆ ತವ್ರ ಮನೆ ಪ್ರೀತಿ ಎಲ್ಲಿ ಸಿಗುತ್ತೋ ಅಲ್ಲಿಗೆ ಅಂತ. ಸರಿಯಾಗಿ ಬಿಡ್ಸೇಳಿ. ನೀವು ಮಾಡ್ತಿರೋ ಕೆಲಸದಿಂದ ನಮ್ಮ ಪೂರ್ಣಿಗೆ ನೋವು ಆಗೋವಾಗಾದರೆ ನಾನು ಸುಮ್ಮನಿರಲ್ಲ. ಅಯ್ಯೋ, ಖಂಡಿತ ಹಾಗೆಲ್ಲ ಏನೂ ಇಲ್ಲಪ್ಪ. ಇದು ಪೂರ್ಣಿ ಖುಷಿಗೋಸ್ಕರನೇ ನಾನು ಮಾಡ್ತಾ ಇರೋದು. ಇತ್ತೀಚೆಗೆ ಯಾಕೋ ಪೂರ್ಣಿಗೆ ಅವಳ ತವ್ರ ಮನೆ ನೆನಪು ಜಾಸ್ತಿ ಆಗ್ತಾ ಇದೆ. ಏನು ಹೇಳ್ತಿದ್ದೀರಾ ಪೂರ್ಣಿ? ನೀನು ನನ್ನ ಹತ್ರ ಇದೆಲ್ಲ ಹೇಳೇ ಇಲ್ಲ. ಅಮ್ಮ ಅದ ಯಾಕಿವಾಗ? ಎಲ್ಲ ಮನಸ್ಸಲ್ಲೇ ಇಟ್ಕೊಂಡು ಸಂಕಟ ಪಡಬೇಡ. ನೀನು ಅವಿ ಜೊತೆ ಅಲ್ಲಿಗೆ ಹೋಗಿ ಬಂದರೆ ನಿಜವಾಗ್ಲೂ ಖುಷಿ ಪಡ್ತೀಯ. ನಿಮ್ಮ ಜೊತೆ ಬರೋದಕ್ಕೆ ನನಗೇನಿಲ್ಲ, ನನಗೆ ಖುಷಿನೇ. ಆದರೆ ಇವ್ರು ಬ್ಯುಸಿ ಅನಿಸುತ್ತೆ. ವರ್ಧನ್, ಇವತ್ತಿನ ಮೀಟಿಂಗ್ಸ್ ಎಲ್ಲ ನಾಳೆ ಪೋಸ್ಟ್ಪೋನ್ ಮಾಡಿ. ರೀ, ನಿಜವಾಗ್ಲೂ ನೀವು ನಮ್ಮ ಜೊತೆ ಬರ್ತಿದ್ದೀರಾ? ನಿನಗೆ ಖುಷಿ ಆಗತ್ತೆ ಅಂದರೆ ನಾನು ಎಲ್ಲಿ ಬರೋಕ್ಕೂ ರೆಡಿ. ನಡಿ, ನಾನು ಬರ್ತೀನಿ. ಅದು ಎಷ್ಟು ದೂರ ಆದರೂ ಸರಿ. ಪೂರ್ಣಿ ಬಾ, ರೆಡಿ ಆಗೋಣ. ಹಲೋ ಸರ್. ಹಲೋ, ಹೇಳಿ. ವೇಕೆನ್ಸಿ ಇದೆ ಅಂತ ನೋಡಿದೆ. ಯಾವ ಕೆಲಸಕ್ಕೆ? ಅದನ್ನ ನೀವೇ ಹೇಳಬೇಕು ಸರ್. ಅಲ್ರಿ, ಮೊದಲು ನೀವು ಯಾವ ಕೆಲಸಕ್ಕೆ ವೇಕೆನ್ಸಿ ಕೇಳ್ತಾ ಇದ್ದೀರಾ ಅದನ್ನ ಹೇಳಿ. ಏನೇನು ಕೆಲಸ ಇದೆ ಅಂತ ನೀವೇ ಹೇಳಿ ಸರ್. ನನಗೆ ಯಾವ ಕೆಲಸ ಆದರೂ ಬರುತ್ತೆ. ಸರಿ, ನಿಮ್ಮ CV ಕೊಡಿ. CVTV ಎಲ್ಲ ಇಲ್ಲ. ಎಷ್ಟೆಷ್ಟು ಸಂಬಳದ ಕೆಲಸ ಇದೆ ಅಂತ ಹೇಳಿ, ಆಮೇಲೆ ನಾನು ಕ್ವಾಲಿಫಿಕೇಶನ್ ಬಗ್ಗೆ ಹೇಳ್ತೀನಿ. ದಿನಕ್ಕೆ 400 ರೂಪಾಯಿಂದ ಇದೆ. 400 ರೂಪಾಯಿನಾ? ಎಷ್ಟು ಗಂಟೆ ಕೆಲಸ? 8 ಗಂಟೆ. 8 ಗಂಟೆಗೆ ಬರೀ 400 ರೂಪಾಯಾ? ಅದು ಬಿಟ್ಟರೆ ಬೇರೆ ಇನ್ಯಾವುದಿದೆ? ರಿಸೆಪ್ಷನಿಸ್ಟ್ ಕೆಲಸ 20,000 ಸಂಬಳ. ಅದಕ್ಕಿಂತ ಜಾಸ್ತಿದು? ಸೂಪರ್ವೈಸರ್ ಆದರೆ 30,000, ರೈಟರ್ ಆದರೆ 35,000, ಕ್ಯಾಶಿಯರ್ ಆಯಿತು ಅಂದರೆ 40,000 ರೂಪಾಯಿ ಸಂಬಳ. ಅದಕ್ಕಿಂತ ಜಾಸ್ತಿದು ಬೇರೆ ಯಾವುದಿದೆ ಸರ್? ರೀ, ಏನ್ರಿ ನಿಮ್ಮದು ಸಮಸ್ಯೆ? ಅದು ಬಿಟ್ಟರೆ ಮ್ಯಾನೇಜರ್ ಪೋಸ್ಟು ಅಂದರೆ ನನ್ನ ಕೆಲಸ 80,000 ಸಂಬಳ. ಓ, ನನಗಿದೆ. ಓಕೆ, ಹಾಗಾದ್ರೆ ನೀವು ಕೆಲಸ ಬಿಟ್ಬಿಡ್ತೀರಾ? ಯಾವ ಊರ್ರಿ ನಿಮ್ಮದು? ಏನು ತಲೆಗಿಲೆ ಕೆಟ್ಟಿದ್ಯಾ? ವಸಂತ್, ಬಾ ಇಲ್ಲಿ. ಈ ಅಮ್ಮನ ಆಚೆ ಕಳಿಸು. ಅಯ್ಯೋ ದೇವ್ರೆ, ನಾನು ಅಂಥದ್ದೇನು ಮಾತಾಡಿದೆ? ವಸಂತ್, ವಸಂತ್ ನೋಡು, ಈ ಅಮ್ಮನ ಮೊದಲು ಆಚೆ ಕಳಿಸು. ಹೀಗೆ ಬಿಟ್ಟರೆ ನನ್ನನ್ನು ಆಚೆ ಕಳಿಸ್ಬಿಡ್ತಾಳೆ ಅಷ್ಟೇ. ನೋಡು, ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ನೀನೇ ಆಚೆ ಹೋದರೆ ಸರಿ, ಇಲ್ಲ ಅಂತಂದರೆ ಬಲವಂತವಾಗಿ ಆಚೆ ಕಳಿಸ್ಬೇಕಾಗುತ್ತೆ. ತಪ್ಪು ಮಾಡ್ತಿದ್ದೀರಾ. ನಾನು ಯಾರು ಅಂತ ಗೊತ್ತಾ ನಿಮಗೆ? ನೀನು ಯಾರಾಗಿದ್ರೂ ಸರಿ, ನಮ್ಮ ಆಫೀಸಲ್ಲಂತೂ ನಿನಗೆ ಕೆಲಸ ಇಲ್ಲ. ನನ್ನೇ ಆಚೆ ತಳ್ತೀನಿ ಅಂದ್ಯಲ್ಲ, ನನಗೆ ಅವಮಾನ ಮಾಡಿದ್ಯಾ ಅಂದಮೇಲೆ ನಾನಿನ್ನ ಸುಮ್ಮನೆ ಬಿಡಲ್ಲ. ನಾನು ಮನ್ಸು ಮಾಡಿದ್ರೆ ನಾಳೆನೆ ಈ ಗೌರ್ಮೆಂಟ್ ಫ್ಯಾಕ್ಟ್ರಿಗೆ ನಾನು ಬಾಸ್ ಆಗಿರ್ತೀನಿ. ನೋಡ್ತಿರು, ನೀನೇ ಬಂದು ನನಗೆ ಸಲ್ಯೂಟ್ ಹೊಡಿತ್ಯಾ. ಒಳ್ಳೆ ಮೆಂಟಲ್ ಗಿರಾಕಿ. ಹೋಗಮ್ಮ, ಹೋಗಮ್ಮ. ನಿನ್ನೆ ಮ್ಯಾನೇಜರ್ ಮಾಡ್ತೀನಿ. ಇಲ್ಲಿಗೆ ಯಾಕೆ ಕರ್ಕೊ ಬಂದಿದ್ದೀರಾ? ಪೂರ್ಣಿ ಬೆಳೆದ ಆಶ್ರಮ ಅಲ್ವಾ, ಅದಕ್ಕೆ. ಅಮ್ಮ, ನಿಮಗೆ ಹೇಗೆ ಗೊತ್ತಾಯ್ತು ನಾನು ಇಲ್ಲೇ ಬೆಳೆದಿದ್ದು ಅಂತ? ಅಮ್ಮ ಅಲ್ವಾ, ನನಗೆಲ್ಲ ಗೊತ್ತಿರುತ್ತೆ. ಬನ್ನಿ ಬನ್ನಿ. ಬಾಮ ಪೂರ್ಣಿ, ಹೇಗಿದೀಯಾ? ನಾನು ಚೆನ್ನಾಗಿದ್ದೀನಿ. ಎಷ್ಟು ದಿನ ಆಯಿತು ನಿಮ್ಮನ್ನು ನೋಡಿ ಆಂಟಿ. ನಾನು ಹಾಗೆ ಅನ್ಕೋತಾ ಇದ್ದೆ. ಬಾ ಕೂತ್ಕೊಳ್ಳಿ. ಹೋಗಿದ್ದಿಲ್ಲ ಯಾಕೆ?
ಶಾರದಾ ಕಾಫಿ ತಗೊಂಬ. ಸುಮಾರು ಚೇಂಜ್ ಆಗಿದೆ ಆಶ್ರಮ. ಹಿಂದೆಗಡೆ ಜಾಜಿ ಗಿಡ ಇತ್ತಲ್ಲ, ಅದಿನ್ನೂ ಇದೆಯಾ? ಹೌದಮ್ಮ, ನೀ ನೆಟ್ಟಿದ ಗಿಡ ಇನ್ನೂ ಹಾಗೇ ಇದೆ. ಎಷ್ಟು ಮಕ್ಕಳಿದ್ದಾರೆ? ಇದರಪ್ಪ ನಿನ್ನೆ ತಾನೇ 3 ಜನ ಬಂದರು. ಒಟ್ಟು 43 ಜನ ಮಕ್ಕಳಿದ್ದಾರೆ. ಎಲ್ಲಿ ಯಾರೂ ಕಾಣಿಸ್ತಿಲ್ವಲ್ಲ? ಎಲ್ಲರೂ ಗ್ರೌಂಡಲ್ಲಿ ಆಟ ಆಡಕ್ಕೆ ಹೋಗಿದ್ದಾರೆ. ಇಷ್ಟೊತ್ತು ಸ್ಕೂಲ್ ಆ್ಯನ್ಯುವಲ್ ಡೇಗೆ ಅಂತ ಡಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಎಲ್ಲರೂ ನಿನ್ನ ಬಗ್ಗೆನೇ ಮಾತಾಡ್ತಾ ಇದ್ವಿ. ನನ್ನ ಬಗ್ಗೆನಾ? ನಮ್ಮ ಪೂರ್ಣಿ ತುಂಬ ಚೆನ್ನಾಗಿ ಡಾನ್ಸ್ ಮಾಡ್ತಿದ್ಲು ಅಂತ. ಡ್ಯಾನ್ಸಾ? ಸೀರಿಯಸ್ಲಿ? ನನಗೆ ಈ ವಿಷಯನೇ ಗೊತ್ತಿರಲಿಲ್ಲ. ಹೌದಪ್ಪ, ಮಿನಿಸ್ಟ್ರು ಮುಂದೆ ಡಾನ್ಸ್ ಮಾಡಿ ಸೈ ಅಂತ ಅನ್ಸ್ಕೊಂಡಿದ್ಲು. ಅಷ್ಟೇ ಅಲ್ಲ, ಸುಮಾರು ಕಡೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾಳೆ. ಇಲ್ಲಿ ನೋಡಿ ತೋರಿಸ್ತೀನಿ, ಬನ್ನಿ. ಹಲೋ. ತುಳಸಿಯವರೇ, ಮನೇಲೆಲ್ಲೂ ಕಾಣಲಿಲ್ವಲ್ಲ ಅಂತ ಫೋನ್ ಮಾಡಿದೆ. ಎಲ್ಲಿದ್ದೀರಾ? ಅದು ಮಾಧವ್ ಅವರೇ, ನಾನು ಪೂರ್ಣಿ ಅವಿನಾಶ್ನ ಕರ್ಕೊಂಡು ಆಶ್ರಮಕ್ಕೆ ಬಂದೆ. ಆಶ್ರಮಕ್ಕ? ಮತ್ತ್ಯಾಕೆ ಹೋದ್ರಿ ಅಲ್ಲಿ? ನಮ್ಮ ಪೂರ್ಣಿಗೆ ತವ್ರ ಮನೆ ತೋರಿಸೋದಕ್ಕೆ. ಅವಿ ಪೂರ್ಣಿ ಇಬ್ಬರೇನೆ, ಬೇರೆ ಯಾರಿಗೂ ಗೊತ್ತಿಲ್ಲ. ತುಳಸಿಯವ್ರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಅಲ್ಲಿಗೆ ಹೋಗ್ಬಾರ್ದಿತ್ತು. ಅಕಸ್ಮಾತ್ ಆ ರಹಸ್ಯ ಏನಾದರೂ ಬಯಲಾಗ್ಬಿಟ್ರೆ? ಸೊಗ್ಲಾಡಿ. ಅರೆ ತಾತ, ಕುಡಿ, ಸುಸ್ತಾಗಿರ್ತೀಯ. ನೀವ್ಯಾಕೆ ತರಕ್ ಹೋದ್ರಿ? ನಾನು ತಂದ್ರೆ ನೀರು ಕಹಿ ಆಗಿರಲ್ಲ. ಕೂತ್ಕೋ ಕೂತ್ಕೋ ಕೂತ್ಕೋ, ಕುಡಿ. ಥ್ಯಾಂಕ್ ಯು ತಾತ. ಸೊಗ್ಲಾಡಿ, ಹೇಗಿತ್ತು ಕೆಲಸ? ಚೆನ್ನಾಗಿತ್ತು ತಾತ, ಖುಷಿ ಆಯಿತು. ಮಕ್ಕಳು ಟ್ಯೂಷನಿಗೆ ಬಂದ್ಬಿಡ್ತಾರೆ, ನಾನು ಹೋಗಿ ರೆಡಿ ಆಗ್ತೀನಿ. ಸ್ವಲ್ಪ ಕಾಫಿ ಕುಡಿ. ಇಲ್ಲ ತಾತ, ಟೈಮ್ ಆಗೋಯ್ತು. ನೀ ಏನು ಯೋಚನೆ ಮಾಡಬೇಡ, ನೀನಿರೋ ಕಡೆಗೆ ಕಾಫಿ ಬರುತ್ತೆ. ಬರುತ್ತೆ ಬರುತ್ತೆ. ಹಾ 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 ಹಾ. ಮೊಮ್ಮಗಳು ಅಂದ್ರೆ ಅದು ಎಷ್ಟು ಪ್ರೀತಿ ನಿಮಗೆ. ಹಾ, ನೀವೇ ಕಾಫಿನೂ ಮಾಡ್ತೀರೋ? ಕಾಫಿ ನಾನು ಮಾಡಲ್ಲ, ಮತ್ತೆ ನೀನು ಮಾಡ್ತೀಯ. ನಾನಾ? ಓಯ್, ಹಾ, ನಿನಗೂ ಮನೆಯಲ್ಲಿ ಪಾಪ ಸುಮ್ಮನೆ ಓಡಾಡಿ ಓಡಾಡಿ ಬೇಜಾರಾಗಿರುತ್ತೆ. ಹೋಗಿ ಕಾಫಿ ಮಾಡ್ಕೊಂಡು ಬಾ. ನನಗೆ ಅವೆಲ್ಲ ಮಾಡಕ್ ಬರೋದಿಲ್ಲ. ನನಗೆ ಏನಿದ್ರು ಬಿಸ್ನೆಸ್ ಮಾಡೋ ಅಭ್ಯಾಸ. ಈ ಕಾಫಿ, ಅಡಿಗೆ. ನೋಡು, ಯಾವ ಕೆಲಸನೂ ಕೀಳಲ್ಲ. ಸತ್ಯ ಹರಿಶ್ಚಂದ್ರನೇ ಸ್ಮಶಾನ ಕಾದ್ನಂತೆ, ಭೀಮಸೇನ ಮಹಾರಾಜ ಆ ಅಡಿಗೆ ಕೆಲಸ ಮಾಡದ್ನಂತೆ. ನಾನು ಬಿಟ್ಟು ಬಾಣ ರಿಬೌಂಡ್ ಆಗಿ ಪಟ್ಟಂತ ಬಂದು ನನಗೆ ತಗಲ್ಕೊತು ನೋಡಿ. ಕಥೆ ಸಾಕು, ಕಾಫಿ ಮಾಡಿ ನೋಡಿ. ಪರವಾಗಿಲ್ಲ. ನೀನು ಸುಮ್ಮನೆ ರಮ್ಮ. ನಡಿಯಯ್ಯ, ಹೋಗಿ ಕಾಫಿ ಮಾಡು. ಅಯ್ಯೋ, ಇಷ್ಟೊಂದು ಹಾಲ? ನಮ್ಮ ಮನೇಲಿ ಇಷ್ಟೊಂದು ಹಾಲು ಒಂದು ವಾರಕ್ಕೆ ಬಂದಿರೋದು. ಉಗುರು ಬೆಚ್ಚಗಿನ ಕಾಫಿ ರೆಡಿ. ತುಂಬ ಬಿಸಿ ಮಾಡಿದ್ರೆ ಗ್ಯಾಸ್ ತುಂಬ ಖರ್ಚಾಗುತ್ತೆ. ಆಮೇಲೆ ವಿಪರೀತ ಬಿಸಿ ಕುಡಿಬಾರ್ದು, ಕರಳು ಪ್ರಾಬ್ಲಮ್. ಕುಡಿ. ಹೇಗಿದೆ?
ಕಾಫಿ. ಕಲ್ಗಚ್ಚಿಗೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಕುಡಿದ್ರು ಇದಕ್ಕಿಂತ ರುಚಿಯಾಗಿರ್ಬೋದು. ಆ ರೇಂಜ್ ಕೆಟ್ಟದಾಗಿದೆಯಾ ಕಲ್ಗಚ್ಚಿನಷ್ಟು? ಇದನ್ನ ಎಮ್ಮೆ ಮುಂದೆ ಇಟ್ಟರೆ ಅದು ಕೂಡ ಮೂಸ್ ನೋಡಿ ವಾಕರ್ಕೆ ಬರುತ್ತೆ. ಲೈಟ್ ಆಗಿರೋ ಕಾಫಿ ಆರೋಗ್ಯಕ್ಕೆ ಒಳ್ಳೇದು. ಒಂದು 4 ದಿನ ಅಡ್ಜಸ್ಟ್ ಆಗೋವರೆಗೂ, ಆಮೇಲೆ ನೀವೇ ಎಂಜಾಯ್ ಮಾಡ್ಕೊಂಡು ಕುಡಿತೀರಾ. ಕುಡೀರಿ. ಪೂರ್ಣಿ ಬಾ ಮೈಲಿ ಬಾ. ನಮ್ಮ ಆಶ್ರಮಕ್ಕೆ ಮದುವೆ ಆದಮೇಲೆ ಮೊದಲನೇ ಸಲ ಬಂದಿದ್ಯಾ, ಕೂತ್ಕೋ. ಆಂಟಿ ಇದೆಲ್ಲ ನೀನು ನಮ್ಮ ಆಶ್ರಮದ ಮಗಳು, ನಮ್ಮ ಮಗಳು ಪೂರ್ಣಿ. ಈ ಆಶ್ರಮನೇ ನಿನ್ನ ತವ್ರ ಮನೆ. ಇನ್ಮೇಲೆ ನನಗೆ ಯಾರೂ ಇಲ್ಲ ಅಂತ ನೊಂದ್ಕೋಬೇಡ. ನಾನೇ ನಿಮ್ಮಮ್ಮ, ನೀನೇ ನನ್ನ ದೊಡ್ಡ ಮಗಳು. ನೀನು ಯಾಕೆ ನಿಂತ್ಕೊಂಡಿದ್ಯಾ? ಕೂತ್ಕೊಳ್ಳಪ್ಪ, ಕೂತ್ಕೋ. ಇದು ನಮ್ಮ ಅಳಿಯಂದ್ರಿಗೆ ತಗೊಳ್ಳಿ. ನೂರು ಕಾಲ ಇಬ್ರು ಖುಷಿಯಾಗಿರಿ. ಆಂಟಿ ತುಂಬ ಥ್ಯಾಂಕ್ಸ್. ಇದನ್ನೆಲ್ಲ ಮಾಡ್ತೀರಂತ ಗೆಸ್ ಕೂಡ ಮಾಡಿರಲಿಲ್ಲ. ಇದಕ್ಕೆಲ್ಲ ಕಾರಣ ನೀವು ಅಂತ ನನಗೆ ಗೊತ್ತು. ತುಂಬ ಥ್ಯಾಂಕ್ಸ್. ಪೂರ್ಣಿ, ನಾನಿವತ್ತು ನಿನ್ನನ್ನು ಇಲ್ಲಿ ಕರ್ಕೊಂಬಂದಿದ್ದು ಇಷ್ಟಕ್ಕೆ ಮಾತ್ರ ಅಲ್ಲ. ಅನ್ನಪೂರ್ಣ ಅವ್ರ ಹತ್ರ ಇನ್ನೊಂದಿಷ್ಟು ವಿಷಯ ಮಾತಾಡೋದಿತ್ತು. ಅದು ನಿನ್ನ ಹೆತ್ತವ್ರ ಬಗ್ಗೆ. ಏನು ಹೇಳ್ತಿದ್ದೀರಾ ಅಮ್ಮ? ಹೌದು, ನಿನ್ನ ತಂದೆ ತಾಯಿ ಯಾರು ಅಂತ ತಿಳ್ಕೋಬೇಕು. ಅನ್ನಪೂರ್ಣ ಅವರೇ, ಪೂರ್ಣಿ ಇಲ್ಲಿ ಸೇರಿದಾಗ ಏನೇನು ಮಾಹಿತಿ ಇದೆಯೋ ಅದೆಲ್ಲ ಹೇಳ್ಬೋದಾ? ಪೂರ್ಣಿ ಹಿನ್ನೆಲೆ ಬಗ್ಗೆ ಅವ್ರಿಗೇನು ಗೊತ್ತಿರುತ್ತೆ? ಅವ್ರಿಗೂ ಗೊತ್ತಿಲ್ಲ ಅಲ್ಲ ಅನ್ನಪೂರ್ಣ ಅವರೇ? ಶ್ರೀ ರಾಮಾಯಣ ದರ್ಶನಂ ಇದು ಕನ್ನಡಕ್ಕೆ ಮೊದಲು ಜ್ಞಾನಪೀಠ ತಂದ್ಕೊಟ್ಟಂತ ಕೃತಿ. ಇದನ್ನು ಬರೆದವರು ರಾಷ್ಟ್ರಕವಿ ಕುವೆಂಪು ಅವರು. ಕನ್ನಡದಲ್ಲಿ ಬೇರೆ ಇನ್ಯಾವ್ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಯಾರಿಗಾದ್ರೂ ಗೊತ್ತಾ? ಏಯ್, ಅವ್ರು ಹೇಳಿದ್ರು ಅಂತ ಯಥೇಚ್ಛವಾಗಿ ತರಕಾರಿ ಹಾಕಿ ಅಡುಗೆ ಮಾಡಬೇಡ, ಅರ್ಥ ಆಯ್ತಾ? 4 ಹುರುಳಿಕಾಯಿ, ಅರ್ಧ ಆಲೂಗಡ್ಡೆ ಹಾಕಿ ಮಾಡು. ಅದ್ಯಾಕೆ ಹಾಗೆ ಮುಖ ನೋಡ್ತೀಯಾ? ಹೆಂಗಸರಿಗಂತೂ ಅಡುಗೆ ಮನೆ ಮ್ಯಾನೇಜ್ಮೆಂಟೇ ಬರಲ್ಲ.
ಹೌದೌದು, ಗಂಡಸರೆಲ್ಲ ಅಡುಗೆ ಮನೆಗೆ ಹೋಗಿ ಕಿಚನ್ನಲ್ಲಿ ಕೈ ಆಡಿಸೋದು ಬಿಟ್ಟರೆ ಹೆಣ್ಮಕ್ಳು ಅವರೇ ಮ್ಯಾನೇಜ್ ಮಾಡ್ಕೋತಾರೆ. ನೀವು ಸುಮ್ಮನೆ ಇರಿದತ್ತವ್ರೆ, ನಿಮ್ಗಂತೂ ಸ್ವಲ್ಪ ಕೂಡ ಗೊತ್ತಾಗೋದಿಲ್ಲಪ್ಪ. ನಾವು ಗಂಡಸರು ಅವಾಗ ಅಡುಗೆ ಮನೆಗೆ ಹೋಗಿ ತರಕಾರಿ ಕಮ್ಮಿ ಉಪಯೋಗಿಸಿ ಅಂತ ಹೇಳದೆ ಹೋದ್ರೆ ಮನೆಯಲ್ಲಿರೋ ಅಷ್ಟೂ ತರಕಾರಿ ಹಾಕಿ ಅಡುಗೆ ಮಾಡಿಬಿಡ್ತಾರೆ. ಮಾರ್ಕೆಟ್ ತರಕಾರಿ ಬೆಲೆ ಎಷ್ಟಿದೆ ಅಂತಾನು ಗೊತ್ತಾಗೋದಿಲ್ಲ ಇವಕ್ಕೆ. ಅವ್ರಿಗೆ ನಿಮಗಿಂತ ಚೆನ್ನಾಗಿ ವ್ಯವಹಾರ ಜ್ಞಾನ ಇದೆ. ಅದಕ್ಕೇನೆ ಎಮರ್ಜೆನ್ಸಿ ಅಂತ ಬಂದಾಗ ಈ ಸಾಸಿವೆ ಡಬ್ಬದಲ್ಲಿ ಇಟ್ಟಿರ್ತಾರಲ್ಲ ಕಾಸುಗಳು, ಅದು ನಮ್ಮ ಉಪಯೋಗಕ್ಕೆ ಬರುತ್ತೆ. ಆದ್ರೂ ದತ್ತ ಅವ್ರೆ, ಎಷ್ಟೊಂದು ತರಕಾರಿ. ನಿನ್ಗೊಂದು ಕತೆ ಹೇಳ್ತೀನಿ ಕೇಳು. ಒಬ್ಬ ಕಂಜೂಸಿದ್ನಂತೆ. ಅವನು ಯಾರಿಗೂ ದಾನ ಮಾಡದೆ ತನ್ನ ಹೊಟ್ಟೆ ಬಟ್ಟೆನೂ ಕಟ್ಕೊಂಡು ಕೋಟಿಗಟ್ಟಲೆ ಆಸ್ತಿ ಮಾಡಿದ್ದಂತೆ. ಆದರೆ ಒಂದು ದಿವಸ ರಾತ್ರಿ ಅವನಿಗೆ ಇದ್ದಕ್ಕಿದ್ದ ಹಾಗೆ ಜ್ಞಾನೋದಯ ಆಯ್ತಂತೆ. ಅಲ್ಲ, ತಾನಿಷ್ಟೆಲ್ಲ ಸಂಪಾದಿಸಿದ್ದೀನಿ, ಅದು ಯಾತಕ್ಕಾಗಿ ಅಂತ. ತಾನು ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನೆಲ್ಲ ಅನುಭವಿಸ್ಬೇಕು, ಚೆನ್ನಾಗಿ ತಿನ್ನಬೇಕು, ಖರೀದಿ ಮಾಡಬೇಕು ಅಂತ ಅಂದ್ಕೊಂಡು ಮಲ್ಕೊಂಡಂತೆ. ಬೆಳಗ್ಗೆ ಹೇಳ್ತಾ ಇದ್ದ ಹಾಗೆ ಯಾರೋ ಗುಡ್ ಮಾರ್ನಿಂಗ್ ಅಂತ ಹೇಳಿದಾಗಾಯ್ತು ಅಂತ ಕಣ್ಣು ಬಿಟ್ಟರೆ ಕೋಣದ ಮೇಲೆ ಯಮರಾಜ ಕೂತಿದ್ದಾನೆ. ಯಮಧರ್ಮರಾಯ ನೋಡ್ಬಿಟ್ಟು ಕಂಜೂಸ್ ಹೇಳದ್ನಂತೆ, ಅಯ್ಯ ಯಮಧರ್ಮರಾಯ, ನಾನು ಕೋಟಿಗಟ್ಟಲೆ ಸಂಪಾದಿಸಿಟ್ಟಿದ್ದೀನಿ, ಒಂದು ಕೆಲಸ ಮಾಡು, ನೀ ಮುಂದಕ್ಕೆ ಹೋಗು, ನಾನು ಆ ದುಡ್ಡನ್ನು ಎಂಜಾಯ್ ಮಾಡಿಕೊಂಡು ಆಮೇಲೆ ಬರ್ತೀನಿ ಅನ್ನಂತೆ. ಯಮಧರ್ಮರಾಯ ಸುಮ್ಮನೆ ಇರ್ತಾನ? ಇವನು ಗಳಿಸಿದ ಕೋಟಿ ರೂಪಾಯಿ ಎಲ್ಲ ಗೆದ್ದು ಹಿಡಿತಂತೆ. ಇವನು ಏನು ಎಂಜಾಯ್ ಮಾಡದೆ ಮೇಲಕ್ಕೆ ಹೋದ. ಪಾಪ, ಅವನ್ದೇನಾದ್ರು ಅಡ್ರೆಸ್ ಸಿಗ್ಬೋದಾ? ಯಾಕೆ? ಗೆದ್ದಲು ಹಿಡಿದೇ ಇರೋ ನೋಟಿನ ಕಂತೆಗಳಿದ್ರೆ ಅದನ್ನು ಲಟ್ಟಾಯಿಸ್ಬಿಡೋಣ ಅಂತ. ಕರೆಕ್ಟಾಗಿ ಹೇಳಿದ್ರಿ. ಸಿಕ್ಕಾಪಟ್ಟೆ ಹಿರಿಯರು ನೀವು. ನಿಮಗೆ ಗೊತ್ತಿಲ್ಲದೆ ಇರೋದು ಏನಿದೆ? ಉದ್ಧಾರ. ನೋಡಮ್ಮ ಅನ್ಸೂಯ, ನೀನು ನಿಮ್ಮ ಮನೆಯಲ್ಲಿ ಕೈ ಹಿಡಿದು ಅಡುಗೆ ಮಾಡಿದ್ದೀಯ ಅಂತ ನಂಗೆ ಗೊತ್ತು. ಇಲ್ಲಿ ಧಾರಾಳವಾಗಿ ತರಕಾರಿ ಬಳಸಬಹುದು. ಇದು ನಾನು ಸಂಪಾದನೆ ಮಾಡಿದ ದುಡ್ಡು, ಕೂಡಿಡೋದಕ್ಕಲ್ಲ, ಅನುಭವಿಸೋದಕ್ಕೆ. ಅಯ್ಯೋ ದತ್ತ ಅವ್ರೆ, ಅದು ಏನು ಅಂತ ಮಾತಾಡ್ತಿದ್ದೀರಿ? ಈ ಖರ್ಚು ನಾವು ಕೊಡೋ ಖರ್ಚಿನ ಜೊತೆ ಸೇರ್ಕೊಂಡ್ರೆ ನಮ್ಮ ಕೈಲಿ ಅಷ್ಟೆಲ್ಲ ಕೊಡಕ್ಕಾಗಲ್ಲಪ್ಪ. ಅದೆಲ್ಲ ನಂಗೆ ಗೊತ್ತಿಲ್ಲ. ನಿನ್ನ ಹತ್ರ ಎಷ್ಟು ಮಾತಾಡಿದ್ದೀನೋ ಅಷ್ಟು ಕೊಡು. ಜಾಸ್ತಿ ಏನೋ ನಾನು ಕೇಳ್ತಾ ಇಲ್ವಲ್ಲ. ದುಡ್ಡು ಖರ್ಚಾಗತ್ತೆ ಅಂತ ಕಲುಗಚ್ಚಿನ ಕಾಫಿ ಕುಡಿಯೋದಕ್ಕೆ ನಾನು ಸಿದ್ಧವಾಗಿಲ್ಲ. ಈ ಮನೆಯಲ್ಲಿ ದತ್ತನ ಮಾತಲ್ಲ, ಶಾಸನ. ವಾ, ಖರ್ಚು ನಮ್ಮ ಲೆಕ್ಕಕ್ಕೆ ಬರಲ್ಲ ಅಂದ್ರೆ ಎಷ್ಟು ಬೇಕಾದ್ರೂ ಹಾಕ್ಬೋದು. ಅನ್ಸೂಯ, ಹಾಕು, ಜಮಾಯಿಸು. ನನ್ನ ಸೊಸೆ ಬುದ್ಧಿಗೂ ಕೆಲಸ ಸಿಕ್ಕಿರುತ್ತೆ. ಅಡ್ವಾನ್ಸ್ ಏನನ್ನ ಇಸ್ಕೊಂಬಂದಿಯಮ್ಮ? ಸುಮ್ಮನಿರಿ ಮಾವ, ನನಗೇನು ಕೆಲಸ ಸಿಕ್ಕಿಲ್ಲ. ಇಂಥವ್ರಿಗೆಲ್ಲ ಕೆಲಸ ಕೊಡೋಕೆ ಕೆಲಸ ಕೊಡೋರಿಗೆ ಬುದ್ಧಿ ಇರಲ್ವಾ? ಇವಳಿಗೆ ಮೈ ಬಗ್ಸಿ ಕೆಲಸ ಮಾಡಕ್ ಬರಲ್ಲ, ಕೂತ್ಕೊಂಡು ಕೆಲಸ ಮಾಡೋಷ್ಟು ಬುದ್ಧಿವಂತಿಕೆ ಇಲ್ಲ. ಅಂದಮೇಲೆ ನೀನು ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆನೆ ಗ್ಯಾರಂಟಿ. ಇಲ್ಲ ಮಾವ, ನಾನು ಹೊಸ ಸ್ಟ್ರಾಟಜಿ ಮಾಡ್ತಿದ್ದೀನಿ. ಕೆಲಸನೇ ಮಾಡದೆ ದುಡ್ಡು ಮಾಡೋದು ಹೇಗೆ ಅಂತ ಯೋಚಿಸ್ತಿದ್ದೀನಿ. ಯಾರಾದರೂ 2 ಕೋಟಿ ಬೀಳ್ಸ್ಕೊಂಡು ಹೋಗಿ ಅದು ನನಗೆ ಸಿಕ್ಕಿದ್ರೆ ಹೇಗೆ ಅಂತ ಯೋಚನೆ ಮಾಡ್ತಿದ್ದೀನಿ. ಅದು ನನಗೂ ಸರಿಯಾಗಿ ನೆನಪಿಲ್ಲಮ್ಮ. ಇನ್ನೊಂದು ಸಲ ನೆನ್ಪು ಮಾಡ್ಕೊಳ್ಳಿ ಪ್ಲೀಸ್. ಯೂಶಲಿ ನಿಮಗೆ
ಮಕ್ಕಳನ್ನ ಯಾರು ಕರ್ಕೊಬಂದು ಬಿಟ್ಟಿದ್ದಾನೋ ಐಡಿಯಾ ಇರುತ್ತಲ್ವಾ? ಹೌದು ಆಂಟಿ, ಪ್ಲೀಸ್ ನೆನ್ಪು ಮಾಡ್ಕೊಳ್ಳಿ. ಇಲ್ಲ ಪೂರ್ಣಿ, ನಿಜ ಹೇಳಬೇಕು ಅಂದರೆ ಅದ್ರ ಬಗ್ಗೆ ಯಾವ ಮಾಹಿತಿನೂ ನನಗೆ ಗೊತ್ತಿಲ್ಲ. ನಿನ್ನ ಇಲ್ಲಿ ಬಿಟ್ಟಿದ್ದ ದಿವಸ ನಾನು ಇರಲಿಲ್ಲ. ಯಾವ ವಿಷಯನೂ ಗೊತ್ತಾಗೋದೇ ಇಲ್ವಾ? ಅಂದ್ರೆ ನಾನು ನಿಜವಾಗ್ಲೂ ಅನಾಥೇನಾ? ಯಾಕೆ ಹಾಗೆ ಮಾತಾಡ್ತೀಯ ಪುಣ್ಯ? ನಾನಿಲ್ವಾ? ಪೂರ್ಣಿ, ನಿನಗೆ ಒಂದಿನಾದರೂ ಅಪ್ಪ ಇಲ್ಲ ಅನ್ನೋ ಕೊರತೆ ಕಾಡು ಹಾಗೆ ಮಾಡಿದ್ದೀನ ನಾನು. ಈಗ ತುಳಸಿಯವ್ರು ಬಂದ ಮೇಲೆ ನಿನಗೆ ಅಮ್ಮನೂ ಸಿಕ್ಕಿದ್ದಾರೆ. ಅನಾಥೆ ಅಂತೆಲ್ಲ ಹೇಳಬೇಡ, ತುಂಬ ನೋವಾಗತ್ತೆ. ಅಲ್ಲ ಮಾವ, ಸುಮ್ಮನಿರು ಅನ್ನಲ್ಲ ಪೂರ್ಣಿ. ನನಗೆ ಸ್ವಂತ ಮಗಳಿದ್ದಿದ್ರು ನಾನು ಅವಳನ್ನು ನಿನ್ನಷ್ಟು ಪ್ರೀತಿ ಮಾಡ್ತಿರ್ಲಿಲ್ಲ. ಹೌದು ಪೂರ್ಣಿ, ನಿನಗೆ ಒಳ್ಳೆ ಮನೆ, ದೇವರಂತ ಗಂಡ, ಒಳ್ಳೆ ಅತ್ತೆ ಮಾವ ಸಿಕ್ಕಿದ್ದಾರೆ. ಇನ್ನೇನು ಬೇಕು ಹೇಳು? ಆ ದೇವರು ನಿನ್ನಿಂದ ಕಿತ್ಕೊಂಡಿದ್ದನ್ನೆಲ್ಲ ವಾಪಸ್ ಕೊಟ್ಟಿದ್ದಾನೆ. ಖುಷಿಯಾಗಿರು ಪೂರ್ಣಿ. ನಾನು ನಿನಗೆ ಮಡ್ಲು ತುಂಬಿದ್ದೀನಿ. ನೀನು ಈ ರೀತಿ ಕಣ್ಣೀರಾಗ್ತಾ ಹೋದರೆ ನಮ್ಮ ಆಶ್ರಮಕ್ಕೆ ಒಳ್ಳೇದಾಗತ್ತಾ?